ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅರು ಅರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಅಂದಾಗೆ ಇವತ್ತು ನಾನು ಹಗಲತ್ತು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸಂಜೆ ಕಾರಣ ಏನು ಅಂತ ಹೇಳಿದ್ರೆ, ಮೊಹಮ್ಮದ್ ಸುಹೇಲ್ನ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಸುಮಾರು ವಿಡಿಯೋದಲ್ಲಿ. ಹಾಗೆ ಹಸು ಸಾಕಾಣಿಕೆದಾರರು ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂತಿರುವಂತಹ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತು ಸುಹೇಲ್ ಬಳಿ ಇರತಕ್ಕಂತ ಹಸುಗಳು ಮಾರಾಟ ಆಗ್ತಾ ಇರುವಂತದ್ದು ಬೆಂಗಳೂರಿಗೆ ನೇರವಾಗಿ ಅಲ್ಲಿಗೆ ಖರೀದಿಯನ್ನು ಮಾಡ್ಕೊಂಡು ಇಲ್ಲಿಂದ ಖರೀದಿ ಮಾಡ್ಕೊಂಡು ಹೋಗ್ತಾ ಇರತಕ್ಕಂತ ಕೆಲವು ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಪರಿಚಯ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ಈ ಸಂಜೆ ವಿಡಿಯೋ ಕ್ಲಿಯಾರಿಟಿ ಇದೆ ಹೇಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ನೀವು ಒಪ್ಪಿಕೊಳ್ತೀರಿ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನಾನು ಆರಂಭಿಸ್ತಾ ಇದ್ರಿ. ಸೊ ಅಂದಾಗೆ ಈ ಹಿಂದೆ ಬಂದಿರ್ತಕ್ಕಂಥ ಹಸುಗಳೆಲ್ಲ ಸೇಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವು ಹೊಸ ಎರಡು ಸೇಲ್ ಆಗಿದೆ ಬೆಂಗಳೂರಿಗೆ. ಈಗ ಆ ಕಡೆ ನೋಡ್ಕೊಂಡು ಮತ್ಬಿಡ ಬೆಳಕ ಇದಾಗಿದೆ. ಎರಡು ಸೇಲ್ ಆಗಿರುವಂತದ್ದು ಯಾವ್ದು ಹಸು ಸೇಲ್ ಆಗಿರುವಂತದ್ದು? ಫಸ್ಟ್ ಇದೊಂದಾಗಿದೆ. ಹತ್ರ ಬರೀ ಸಂಖ್ಯೆ ಹತ್ರ ತಗೊಂಡ್ ಬನ್ನಿ. ಇದು ಎರಡಲ್ಲೂ ಕೊಡಿಲ್ಲ ಹಂಗೆ ಸಖತ್ತಾಗಿದೆ ಹಸು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಹಸುಗಳನ್ನ ನೀವು ನೋಡ್ಕೊಂಡು ಆ ನಂತರ ನಾವ್ ಯಾರಾದ್ರೂ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವರನ್ನ ನಾನು ಇದ್ ಮಾಡ್ತೀನಿ. ಇದು ನೋಡಿ, ನಾನು ಹೇಳಿದ ಫಸ್ಟ್ ಸೂಲಲ್ಲಿರ್ತಕ್ಕಂಥ ನಿಪಲ್ಸ್, 4 ನಿಪಲ್ಸ್ ಎಷ್ಟು ಸಮೂಹವಾಗಿದ್ದಾವೆ. ತುಂಬಾ ಸಾಧಿ ಸರ್. ಹೌದಲ್ಲ? ಫಸ್ಟ್ ಸೂಲ್ ಅನ್ಬೋದು. ಸ್ವಲ್ಪ ಏನು ಚಾಳಿ ಏನು ಇಲ್ಲ, ಸಾಧಿ ಅಲ್ಲ ಸರ್, ಚೆನ್ನಾಗಿದೆ. ಯಾಕಂದ್ರೆ ಈಗ ರೈತರು ತಗೊಂಡೋದ್ಮೇಲೆ ಸುಹಿಲ್ ಅವ್ರಿಗೂ ಇಷ್ಟ ಆಗ್ಬೇಕು. ಇಷ್ಟ ಆದ್ನಂದ್ರ ನಾವೇನಪ್ಪ ಹೋದ್ವ ಸುಹಿಲ್ ಹತ್ರ ನಾನು ತಗೊಂಡಿದ್ದೆ, ಅರ್ಪದವರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು, ಅವರು ಕೂಡ ಒಳ್ಳೆ ಹಸು ಕೊಡ್ಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇರ್ಬೇಕು. ಹಂಗಾಗಿ ನಾನು ಇದೊಂದು ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಸು ಇದೆ ಅಪ್ಪ, ಇದ್ರಲ್ಲಿ ಸುಳ್ಳು ಮೋಸ ಹೋಗೋ ಅವಶ್ಯಕತೆ ಏನಿಲ್ಲ. ಮೊನ್ನೆ ತುಮಕೂರಾಗ ಹೋಗಿದ್ರು, ಅವರು ಬೆಂಗಳೂರಿನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರಿಗೆ ಕಳ್ಸಿದ್ದಾರೆ. ತುಮಕೂರಲ್ಲ ಹಂಗೆ, ಯಾಕಂದ್ರೆ ಒಬ್ರಿಗೆ ಇಷ್ಟ ಆಯ್ತು, ತುಂಬಾ ಅದು ಹಸು ತುಂಬಾ ಸಾಧು ಇದೆ, ಒಳ್ಳೇದಿದೆ, ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಿದೆ ಅಂತ ಅಂದಾಗ ಒಬ್ರಿಗೊಬ್ರು ಲಿಂಕ್ ಆಗೇ ಆಗುತ್ತೆ. ಹಂಗಾಗಿ ತುಂಬಾ ಚೆನ್ನಾಗಿರುವಂತ ಹಸು. ಇದು ಏನ್ ರೇಟಿಗೆ ಹೋಯ್ತು ಹಸು ಇದು? ಸರ್ ಇದು 95,000 ಆಗಿದೆ. 95. ವಾವ್. ಯಾಕಂದ್ರೆ ಈಗ ಕೆಲವರು ಕಾಮೆಂಟ್ ಮಾಡಿದ್ರು ತುಂಬಾ ಜನ, ಸರ್ ಹಸು ಜಾಸ್ತಿ ಆಯ್ತು ರೇಟ್ ಅಂತ. ಅದಕ್ಕೆ ಕಾರಣ ಹೇಳೋದು ಏನು ಅಂತ ಹೇಳಿದ್ರೆ ಕ್ವಾಲಿಟಿ, ಟಾಪ್ ಕ್ವಾಲಿಟಿ, ಟಾಪ್ ಕ್ವಾಲಿಟಿ, ಹೈಬ್ರಿಡ್, ಎರಡಲ್ಲೂ ಸೈಜ್ ಉದ್ದಪನ್ನ ತುಂಬಾ ಚೆನ್ನಾಗಿದೆ. ಇದು ಟಾಪ್ ಕ್ವಾಲಿಟಿ ಆಗಿರೋ ಕಾರಣಕ್ಕೆ ರೇಟ್ ಹೆಚ್ಚು ಕಡಿಮೆ ಆಗ್ತವೆ. ಮೊದಲನೇ ಸೋಲ್ ಆಲ್ಮೋಸ್ಟ್ ರೇಟ್ ಇದ್ದೇ ಇರ್ತಾವ. ಇದು ಯೋಚನೆ ಮಾಡ್ಲೇಬೇಕು ಪ್ರತಿಯೊಬ್ರು. ನಾವು ರೇಟ್ ಅಂದ ತಕ್ಷಣ ಹೇಗೆ ಏನು ಅನ್ನೋದಲ್ಲ, ಕ್ವಾಲಿಟಿ ಮೇಲೆ ಹೋಗುತ್ತೆ ಹಸು ಅಂತ. ಇನ್ನೊಂದು ಹಸು ಇದೆಯಲ್ಲ, ಹಾಗೆ ನೋಡೋಣ. ಹಸು ಇಲ್ಲದು ಇನ್ನೊಂದು ಹಸು ಇದೆ. ಈ ವಿಡಿಯೋ ನಾವು ಮಾಡ್ತಿರೋಂಥದ್ದು ರಾತ್ರಿ, ಯಾಕಂದ್ರೆ ಅಲ್ಲಿ ಬೆಂಗಳೂರಿಂದ ಬಂದು ರೈತರು ತಗೊಂಡು ಹೋಗ್ತಾ ಇರುವಂತದ್ದು ಇನ್ನೊಂದು ಟಾಪ್ ಕ್ವಾಲಿಟಿ ಇರುವಂತ ಹಸು. ಇದ್ರ ಬಗ್ಗೆ ಮಾಹಿತಿ ಸುಹಿಲ್ ಸ್ವಲ್ಪ. ಸರ್ ಇದು ಕಡೆಯಲ್ಲು, ಇದು ಕಡೆಯಲ್ಲೂ, ಇದು ಎರಡನೇ ಸೂಲು. ಈಗ ಇದು ಎರಡನೇ ಸೂಲು. ಇನ್ನೊಂದು 8 ದಿವಸ ಬೇಕು ಸರ್ ಕರು ಹಾಕ್ಲಿಕ್ಕೆ. ಸರ್ ಇದು ವ್ಯಾಪಾರ 80,000 ಇದೆ. 80ಗೆ? 80 ಓಕೆ ಓಕೆ. ಇದು ಗಬ್ಬನಾ? ಇದು ಗಬ್ಬ. ಇನ್ನೆಷ್ಟು ದಿನ ಇರ್ಬೋದು ಹಸು? ಇನ್ನೊಂದು 8 ದಿವಸದಲ್ಲಿ ಕರು ಹಾಕುತ್ತೆ. ಇನ್ನು 8 ದಿವಸ ಇದೆ ಟೈಮ್. ಇದಕ್ಕೆ ಹಾಲಿನ ಮೊತ್ತ ಇದು 13 ಲೀಟರ್ ಬಂದಿದೆ ಸರ್. 13 ಲೀಟರ್ ಒಂದ್ಸತಿ? ಸರಿ, ನಾನು ಆ ಹಸುದಕ್ಕೆ ಎಷ್ಟು ಲೀಟರ್ ಕೊಡ್ಬೋದು ಈ ಹಸು? ಇದು ಫಸ್ಟ್ ಸೂಲು. ಈ ಸೂಲು ಒಂದು 10 ಲೀಟರ್ ಮಟ್ಟ ಹಿಂಡ್ಬೋದು ಸರ್. 10 ಲೀಟರ್ ಮಟ್ಟ? ಓಕೆ ಓಕೆ. ಯಾಕಂದ್ರೆ ನಾನು ಹಾಲು ಕೇಳಿಲ್ಲ ಆಗ್ಲೇ. ಅವರು ಫುಡ್ ಮೇತೆ ಮೇಲೆ ಅವ್ರ ಕೆಪಾಸಿಟಿ ಮೇಲೆ ಹಿಂಡ್ಬೋದು ಅಂತ ಹೇಳ್ತೀನಿ. ಅದ್ರ ಮೇಲೆ ಜಾಸ್ತಿ ಕರಿಬಹುದು. ಈಗ ನಾವಾದ್ರೆ ಕರಿತೀವಿ ಜಾಸ್ತಿ. ಸರಿ ಸರ್. ಒಂದು 12 ಲೀಟರ್ ಮಟ್ಟ ಕರಿಬಹುದು ನಮ್ಮ ಹಂಚಿಗೆ. ಅವ್ರ ಹಂಚಿಗೆ ಒಂದು 10 ಲೀಟರ್ ಕರೀತಾರಲ್ಲ, ನೋಡೋಣ. ಯಾಕಂದ್ರೆ ನೀವು ಹೇಳಿದಂತ ಬ್ರೀಡರು ಈಗ ನಿಮ್ ಕಾಲ್ ಮಾಡೇ ಮಾಡ್ತಾರೆ, ಇಷ್ಟು ಇದೆ ಏನು ಅಂತ ನಿಮ್ಮ ಹತ್ರ ಹಂಚ್ಕೊಂಡೆ ಅಂತ ಬಂದ್ರೆ. ಇದು ಎಷ್ಟು ಕೊಡ್ಬೋದು ಅಂದ್ರೆ ಇದು? ಸರ್ ಇದು 13 ಲೀಟರ್ ಬಂದಿದೆ. 13 ಲೀಟರ್ ಹಾಲಿನ ನರ ನೋಡ್ರಿ ಸುಹಿಲ್, ಸೂಪರ್ ಆಗಿದೆ. ಇಲ್ಲ ಚೆನ್ನಾಗಿದೆ ಸರ್, ಹಾಲಿನ ನರ ಆಗಿರೋ ಎಲ್ಲ ಸಖತ್ತಾಗೈತ್ರಿ. ದೃಷ್ಟಿ ಹಾಕ್ಬಾರ್ದು, ನಾವು ಹೇಳ್ತೀವಿ. ಚೆನ್ನಾಗಿದೆ, ತುಂಬಾ ಸಾಧಿ ಇದೆಲ್ಲ. ನೋಡೋಣ, ಪಕ್ಕ ಕುತ್ಕೊಂಡು ವಿಡಿಯೋ ಮಾಡ್ತಿರೋದು. ಕೆಲವೊಂದು ಹೆಂಗ್ ಕಾಲ್ ಎತ್ಬಿಡ್ತಾವ ಅಂದ್ರೆ ಓದಿಲಿಕ್ಕೆ. ಇದು ಎಷ್ಟು ನಿಯರೆಸ್ಟ್ ಆಗಿ ಕುತ್ಕೊಂಡಿದ್ದೀನಿ ನಾನು. ಜಾತಿ ಒಂದ್ ಸ್ವಲ್ಪ ಕಮ್ಮಿ ಸರ್. ಹೌದು. HF ತುಂಬಾ ಸಾಧು ಬರುತ್ತೆ ಅಂತ ಹೇಳಿ. ನಿಪಲ್ಸ್ ತುಂಬಾ ಚೆನ್ನಾಗಿ. ಬ್ಯಾಕ್ ಸೈಡ್ ಇಂದ ನಾನು ಹಸು ತೋರಿಸ್ಬಿಡ್ತೀನಿ ನಿಮ್ಗೆ. ಇನ್ನು ತುಂಬಾ ತೊಡೆ ಬರುತ್ತೆ ಸರ್. ತೊಡೆ ಇದೆಯಲ್ಲ? ಹೌದು. ಇದು ನೆರಿಗೆ ನೋಡಿ ಹೇಳ್ಬೋದು. ಹೌದಪ್ಪ, ತುಂಬಾ ಇದೆ ಇನ್ನು ಲೂಸ್. ಒಳ್ಳೆ ತೊಡೆ ಬರುತ್ತೆ. ಕಾಲು ಕೆಲವರು ಹೇಳ್ತಾರಲ್ಲ, ತೊಡೆ ಜೊತೆ ಕಾಲು ಹೇಗಿದೆ ಅಂತ. ಕಾಲು ನೋಡ್ಕೊಂಡ್ಬಿಡ್ರಿ, ನಾನು ಅದನ್ನ ಹೇಳೋದು. ಸಖತ್ತಾಗಿದೆ. ಇನ್ನು ನಾನು ಹಸು ತಗೊಂಡಿರೋರ್ನ ಪರಿಚಯ ಮಾಡಿಕೊಟ್ಟಿಲ್ಲ. ಪರಿಚಯ ಇದ್ರಲ್ಲ ಈ ವಿಡಿಯೋದಲ್ಲೇ ಮಾಡ್ಕೊಡ್ತೀನಿ. ಅವ್ರನ್ನೂ 1-2 ನಿಮಿಷ ಮಾತಾಡ್ಸ್ಬಿಡ್ತೀನಿ. ಅವ್ರು ಮಾತಾಡ್ಸಿಲ್ಲ ಅಂದ್ರೆ ಮತ್ತೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ನೋಡಿ, ಸ್ತನದ ಗಾತ್ರ, ನರಗಳು ಮೂಡಿರ್ತಕ್ಕಂಥದ್ದು,
ಹಸುವಿನ ನಾನು ಏನ್ ಕೇಳ್ತೀನಿ ಪ್ರತಿ ವಿಡಿಯೋದಲ್ಲಿ ಏನು ಹಸುವಿನ ನರ ತೋರಿಸ್ತೀಯ ಅಂದ, ಅದನ್ನ ನೀವು ನೋಡ್ಲಿಲ್ಲ ಅಂದ್ರೆ ಇನ್ನೇನು ಭರವಸೆ ನಿಮ್ಗೆ. ನಾನು ಅದಕ್ಕೆ ಹೇಳೋದು ಹಾಲಿನ ನರಗಳು ನೋಡ್ಕೊಂಡು ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿ. ಉರಿ ಗಾತ್ರ 2 ಉರಿ ಗಾತ್ರ ಇರುವಂತಕ್ಕಂಥ ನಿಪ್ಪಲ್ಸ್ ಸೂಲ್ ಸಖತ್ತಾಗಿದೆ. ಎರಡು ತುಂಬಾ ಬೇಗನೆ ಸೋಲ್ಡ್ ಔಟ್ ಆಗ್ಬಿಟ್ವು ಅಂತ ಅನ್ಸುತ್ತೆ ನನಗೆ. ನಾ ಮೊದ್ಲೇ ಹೇಳ್ತಾ ಇದೀನಿ ಇನ್ನೇನು ಅಂತ ಹೇಳಿದ್ರೆ, ಅಣ್ಣ ನೀನೇನಿದು ವ್ಯಾಪಾರಸ್ಥರಿಗೆ ಹೆಂಗೆ ಯಾಕೆ ಅವ್ರದ್ದು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ರೈತರಿಗೆ ಅನುಕೂಲ ಆಗ್ತಾ ಇದೆ, ಹಸುಗಳು ಸಿಗ್ತಾ ಇದೆ. ಅದನ್ನ ನೀವು ಪ್ರಶ್ನೆ ಮಾಡ್ತಾ ಇರೋಕ್ಕಿಂತ ಮುಂಚೆ ತುಂಬಾ ಜನ ಬಂದು ಒಯ್ತಾರೆ ರೈತರೇ ನಮ್ಮಲ್ಲಿ ಜಾಸ್ತಿ ಒಯ್ಯೋದು. ರೈತರಲ್ವಾ? ರೈತರೇ. ಇದು ಆಮೇಲೆ ರೈತರ ಬ್ರೀಡ್, ಇದು ಕೂಡ ರೈತರ ಹತ್ರ ಇರುವಂತ ಬ್ರೀಡ್. ಯಾಕಂದ್ರೆ ಅವ್ರಿಗೆ ಆಡಕ್ಕೆ ಮೇಸಕ್ಕೆ ಅದು ಇವು ನಡೀತಾವ ಸರ್. ಏನ್ ಮನೆ ಕೆಟ್ಟಂಗಿಲ್ಲ. ಹೌದು ಹೌದು. ಯಾಕಂದ್ರೆ ನಾವು ರೈತರ ಹತ್ರನೇ ಪರ್ಚೇಸ್ ಮಾಡೋದು. ರೈತರು ತುಂಬಾ ಸುಖವಾಗಿ ಚೆನ್ನಾಗಿ ಮೇಯಿಸಿರ್ತಾರೆ ಇವನ್ನ. ಹೌದು, ಚೆನ್ನಾಗಿದೆ. ಹಂಗ ಅದು ಆ ಭರವಸೆ ಮೇಲೆ ನಾನು ನಿಮ್ಮ ಹತ್ರ ವಿಡಿಯೋ ಮಾಡೋದು ಸುಯಿಲ್. ಇದೊಂದು ಪ್ಲಸ್ ಪಾಯಿಂಟ್. ನೀವು ಯಾರೇ ಬರ್ಲಿ ನನ್ನ ಸುಯಿಲಿ ನೀವು ಕಾಲ್ ಮಾಡಿದಾಗ ರೇಟ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅದು ಫಸ್ಟ್ ನೀವು ಕಾಲ್ ಮಾಡಿ ಮಾತಾಡಿ, ಹಸು ಹೆಂಗೆ ಏನ್ ನಾನು ಹೇಳೋದ್ಕಿಂತ ಅವ್ರ ಬೈಲು ಕೇಳಿ ಆಮೇಲೆ ಡಿಸೈಡ್ ಮಾಡಿ ಅಂತ. ಸರಿ, ಇದನ್ನ ಖರೀದಿ ಮಾಡಿದವರು ಇದಾರೆ, ಅವ್ರನ್ನ ನಾನು ಪರಿಚಯ ಮಾಡ್ಬೇಕು, ಬರ್ಬೇಕು, ನಾಚ್ಕೋಬೇಡಿ ಮಾತಾಡ್ಲಿಕ್ಕೆ. ಓಕೆ ಬ್ರದರ್, ನಮಸ್ತೆ. ಮೊದಲನೇದಾಗಿ ನಿಮ್ಮ ಹೆಸರು ಕೇಳ್ತೀನಿ. ಏನ್ ಹೆಸರು? ಸಂತೋಷ್. ಸಂತೋಷ್. ಓಕೆ ಸಂತೋಷ್, ಈಗ ಹಸು ಖರೀದಿಗೆ ತಗೊಂಡಿದ್ದೀರಿ, 2 ಹಸುಗಳನ್ನ ರೇಟ್ ಗೀಟ್ ಎಲ್ಲ ನಾ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಹಾಲು ಎಷ್ಟು ಕೊಡುತ್ತೆ ಏನು ಅಂತ ಸುಯಿಲು ಹೇಳಿದ್ದಾರೆ. ನಿಮಗೆ ನಾನು ಕೇಳೋ ಪ್ರಶ್ನೆ ಏನು ಸುಯಿಲ್, ಹೆಂಗೆ ಸಂತೋಷ್ ಕಾಂಟ್ಯಾಕ್ಟ್ ಹೆಂಗ್ ಸಿಕ್ತು? ಈ ಬೆಂಗಳೂರು ನೀವು ನೋಡಿದ್ರೆ ಮೂಲ ಬೆಂಗಳೂರು ಅಲ್ವಾ? ದಾವಣಗೆರೆ ತ್ಯಾವಣಿಗೆ ಅಂತ ಒಂದು ವಿಲೇಜ್, ದಾವಣಗೆರೆಯಿಂದ 30 ಕಿಲೋಮೀಟರ್ ವಿಲೇಜ್. ಹೆಂಗ್ ಕಾಂಟ್ಯಾಕ್ಟ್ ಇದು ಹಸು ಇದು? ಸರ್, ನಿಮ್ ಯೂಟ್ಯೂಬ್ ಚಾನಲ್ ನಿಂತ್ರ ಬಂದಿದೀವಿ ನೋಡ್ಕೊಂಡು. ತುಮಕೂರಲ್ಲಿ ನಮ್ಮ ಮಾವರ್ ಸೇಲ್ ಮಾಡ್ಕೊಂಡಿದ್ರು ಆಕಳನ, ಹಂಗಾಗಿ ನಮ್ಮ ಮಾವರ್ ಕಡೆಯಿಂದ ಹೀಗೆ ಪತ್ತೆ ಹಚ್ಕೊಂಡು ಬಂದಿದೀವಿ. ಹಾಗೆ ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ 6 ವರ್ಷ ವಿಡಿಯೋಗಳನ್ನ ನೋಡ್ಕೊಂಡು ಇಲ್ಲಿ ಬಂದಿದೆ. ಬಂದ ಮೇಲೆ ಈ ಹಸುನ ನಿಮ್ಗೆ ನೋಡ್ಲಿಕ್ಕೆ ಖುಷಿ ಅನಿಸ್ತಾ, ತೃಪ್ತಿ ಅನಿಸ್ತಾ? ಖುಷಿ ಅನಿಸ್ತು. ಖುಷಿ ಅನಿಸ್ತು. ಸಂತೋಷ್, ಈಗ ನಿಮ್ಮಲ್ಲಿ ಎಷ್ಟು ಹಸುಗಳು ಇದಾವೆ ಅಂತ ನಾನು ಕೇಳಿದೆ. ಸರ್, ನಮ್ಮಲ್ಲಿ ಸುಮಾರು 16 ಹಸುಗಳಿದಾವೆ. ಇವೆರಡು ತಗೊಂಡ್ರೆ 18 ಹಸುಗಳಾಗ್ತವೆ. ಮಿಲ್ಕ್ ಸೇಲ್ ಮಾಡ್ತೀವಿ ನಾವು. ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಫಾರಂ ಇಟ್ಕೊಂಡಿದ್ದೀರಿ ನೀವು. ಮಿಲ್ಕ್ ಎಲ್ಲ ಹೋಟೆಲ್ ಮನೆಗಳಿಗೆಲ್ಲ ಈ ತರ ಸಪ್ಲೈ ಮಾಡ್ತೀರಿ. ಓಕೆಪ್ಪ, ಏನೇ ಆಗ್ಲಿ ನಿಮ್ಮ ಫಾರಂಗೆ ಸೂಟ್ ಆಗುವಂತ ಹಸುಗಳನ್ನೇ ಇದಾವೆ. ಇದನ್ನ ಹಸುನ ನೀವು ಹೇಳಿ, ಮತ್ತೇನಾದ್ರು ಹೇಳೋದು ಇಷ್ಟ ಇದ್ರೆ ನೀವು ಹಂಚ್ಕೋಬಹುದು. ಏನಿಲ್ಲ ಅಂದ್ರೆ ಹಸುಗಳನ್ನ ನಾವು ಕಳ್ಸಿಕೊಡ್ಬೋದು. ಆಗ್ಬೋದಾ ಸೇಲ್? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಸರ್. ಕಂಗ್ರಾಚುಲೇಷನ್, ಒಳ್ಳೆ ಹಸು ಸಿಕ್ಕಿದೆ. ಓಕೆ, ಲೈಟ್ ಬಿಡ್ರಿ ಸರ್ ಹಂಗೆ ಹಸುಗಳಿಗೆ. ನೈಟ್ ಝೋನ್ ಮಾಗಡಿಗೆ ಹೋಗ್ತಿರ್ತಕ್ಕಂಥ ಹಸುಗಳು. ಥ್ಯಾಂಕ್ ಯು. ಇದೊಂದು ಕೂಡ ನಾನು ನಮ್ಮ ವ್ಯೂವರ್ಸ್ ಗಮನಕ್ಕೆ ತಂದಿರ್ತೀನಿ. ನೋಡೋಣ ಹೇಗೆ ಇದಾಗುತ್ತೆ, ಅದ್ರ ಮೇಲೆ ನಿಮ್ಗೆ ಕಾಲ್ಸ್ ಬಂದ್ರೆ ರೆಸ್ಪಾನ್ಸ್ ಮಾಡಿ, ಸರಿನಾ? ಬರ್ತಾವ ಸರ್, ಕಾಲು ಬರ್ತಾವ. ತುಂಬಾ ಜನ ಒಯ್ದಾರೆ ಸರ್ ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ಬಂದು. ಹಾ ಅದು ಇರೋದು ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಒಯ್ದಿದ್ದಾರೆ. ಹಾ ಅವ್ರಿಗೆ ಖುಷಿ ಆದ್ರೆ ಸಾಕಪ್ಪ, ಅವ್ರಿಗೆ ಇಷ್ಟ ಆಗ್ಬೇಕು ವ್ಯೂವರ್ಸ್ಗೆ. ಸೊ ಇಲ್ಲಿ ಇದು ಹಲೋ ಬ್ಲಾಕ್ HF ಇರುವಂತದ್ದು. ಅವ್ರು 2 ಸೇರೋ ಆದಂತ ಇದು ಓದಿದೆ. ಇದ್ರದ್ದು ಒಂದಿಷ್ಟು ನನಗೆ ಹೇಳ್ಬಿಟ್ಟಿದೆ, ಇನ್ಫಾರ್ಮೇಶನ್ ಕೊಟ್ಟು. 4 ಹಲ್ಲು. 4 ಹಲ್ಲು ಐತಾ? 4 ಹಲ್ಲು ಫಸ್ಟ್ ಸೋಲು. 4 ಹಲ್ಲು ಫಸ್ಟ್. ಇನ್ನೊಂದು 8 ದಿವಸ ಬೇಕು ಸರ್ ಇದು ಕರ ಹಾಕಿಗೆ. 8 ದಿವಸ ಬೇಕಂತೀರಾ? ಸರ್ ಇಲ್ಲಿ ಸ್ವಲ್ಪ ಟಾರ್ಚ್ ಹಿಡೀರಿ. ಇದು ತುಂಬಾ ಸಾದಿ ಸರ್. ಇದು ಸಾದಿ ಐತಾ? ನೀವು ಎಲ್ಲೇ ಕೂತ್ಕೊಂಡು ಏನೇ ಮಾಡೋದು ಸುಮ್ಮನೆ ಇರುತ್ತೆ ಸಾದಿ. ತುಂಬಾ ಸಾದಿ. ಸೂಪರ್. ನಿಪಲ್ಸ್ ನೋಡ್ರಿ, ಫುಲ್ ಉದ್ದ. ಲೆಂತ್ ಇದೆಯಲ್ಲ. ಫಸ್ಟ್ ಅನ್ಬೇಕು, ಇಷ್ಟು ಲೆಂತ್ ಇದಾವ ಇವಾಗಲೇ. ಹೌದು. ಸೊ ಸ್ಪೇಸ್ ಇದೆ ನಿಪ್ಪಲ್ಗೆ. ಚೆನ್ನಾಗಿದೆ. ಒಂದು ಅರ್ಧ ಅಡಿ ಸ್ಪೇಸ್ ಇದೆ ಸರ್ ನಿಪ್ಪಲ್. ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 78,000 ಹೇಳ್ತೀನಿ. 78. ಓಕೆ, ಈಗ ನಮ್ಮವರು ಸುಮಾರು ಜನ ನಿಮ್ಗೆ ಕಾಮೆಂಟ್ ಹಾಕ್ಬೋದು, ಸರ್ ರೇಟ್ ಕಡಿಮೆ ಮಾಡಿದ್ರೆ ಬರ್ತೀವಿ ತಗೋತೀವಿ ಅಂತ. ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ರೇಟ್ ಫಿಕ್ಸ್ ಅಲ್ಲ ಅಂತ ಹೇಳ್ತಿಲ್ಲ ಸರ್. ಓಕೆ, ಫೈನಲ್ ರೇಟ್ ಕೊಡ್ತೀವಿ ಸರ್. ಸ್ವಲ್ಪ ವಾಕ್ ಮಾಡಿಸ್ರಿ ನೋಡೋಣ. ಯಾಕಂದ್ರೆ ಕೆಲವರು ವಾಕ್ ಮಾಡಿಸ್ರಿ ಸರ್ ನಡಿಗೆ ನೋಡೋಣ ಅಂತಾರೆ. ಇದೆಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಹೆಂಗೆ ಬರ್ರಿ ಮುಂದಕ್ಕೆ ಬರ್ರಿ.
ಒಂದು 7-8 ಲೀಟರ್ ಹಾಲು ಸಿಗ್ಬೋದ್ರಾ ಇನ್ ಜಾಸ್ತಿ ಸಿಗ್ಬೋದಂತ? ಒಂದ್ ಬರುತ್ತೆ ಸರ್, ಒಂದು ಈ ಸೂಲೆ ಒಂದ್ 7 ಲೀಟರ್ ಬರುತ್ತೆ. ಅಷ್ಟು ಇಷ್ಟು ಅಂತ ಹೇಳಕ್ ಆಗಲ್ಲ ಸರ್ ನಾವು. ಹೌದು, ಫೀಡ್ ಅವ್ರ ಹೆಂಗೆ 8 ಲೀಟರ್ 10 ಲೀಟರ್ ಕೊಡುತ್ತೆ 12 ಲೀಟರ್ ಕೊಡುತ್ತೆ ಅಂತ ಸುಮ್ನೆ ಮೋಸ ಮಾಡಿ ಕೊಡೋದಲ್ಲ. ಹೌದು ಹೌದು, ಇದು ದೇವ್ರಕ್ ಸರ್.